ಏನು ದಿನಾಂಕ 6/4/2026 ಇಂದು ನಾವು ನಂಜನಗೂಡು ತಾಲೂಕಿನ ಮುದ್ದಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಏನಿಲ್ಲಿ 448 ಎಕರೆ ಪ್ರದೇಶವನ್ನು ಭೂಸ್ವಾಧೀನ ಒಂದು ಇದರಲ್ಲಿ ಮಾಡ್ಕೊಂಡು ಇವರು ಜನಗಳ ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ವಿರೋಧಿಸಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಏನು ಊಟಿ ಮತ್ತು ಮೈಸೂರು ರಸ್ತೆಯನ್ನು ತಡೆ ನಡೆಸಿ ಇವತ್ತು ಪ್ರತಿಭಟನೆ ನಡೆಸಲಾಯಿತು. ಹಾಗೂ ಮುದ್ದಳ್ಳಿ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಚಳುವಳಿಯನ್ನು ಇವಾಗ ನಡೆಸ್ತಾ ಇದ್ದಾರೆ. ಸುಮಾರು ಎಲ್ಲ ಕಡೆ ಇದೇ ಒಂದು ಪ್ರಕೃತಿಯಲ್ಲಿ ನಮ್ಮ ರೈತರ ಜಮೀನುಗಳನ್ನು ಈ ಸರ್ಕಾರಗಳು ಒಂದು ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಂಡು ರೈತರು ಬಹಳ ಸಂಕಷ್ಟಕ್ಕೆ ಸಿಗಿದರೆ ಏನು ಇದು ಒಂದು ಸರ್ವಾಧಿಕಾರಿ ರೀತಿ ಈ ಸರ್ಕಾರ ನಡೀತಾ ಇದೆ. ರೈತರ ಜಮೀನುಗಳನ್ನು ಭೂಸ್ವಾಧೀನದ ಹೆಸರಲ್ಲಿ ಕಿತ್ಕೊಂಡು ರೈತರು ಕಂಗಾಲ. ಈಗಾಗಲೇ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ. ಇಂಥದ್ರಲ್ಲಿ ಇವರು ನಮ್ಮ ಜಮೀನುಗಳನ್ನ ಇರುವಂಥ ಕೆಲಸ ಮಾಡ್ತಾರೆ. ಈಗ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಸುತ್ತಮುತ್ತ ನೋಡ್ತಿರ್ಬೋದು, ಈಗ ಸಾಕಷ್ಟು ಕೇರಳದವರೇ ಬಂದು ಇವಾಗ ಸೇರ್ಕೊತಿದ್ದಾರೆ. ಇವರೆಲ್ಲ ಅಮೌಂಟನ್ನು ಈ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಕಂಪನಿಗಳಿಗೆ ಶಾಮೀಲಾಗಿ ರೈತರ ಜಮೀನುಗಳನ್ನು ವಶಪಡಿಸ್ಕೊಂಡು ರೈತನ ಬೀದಿ ಪಾಲನ್ನು ಮಾಡುವಂಥ ಪರಿಸ್ಥಿತಿ ತರ್ತಿದ್ದಾರೆ. ಹಾಗಾಗಿ ಎಲ್ಲ ರೈತ ನಮ್ಮ ಸಂಘದವರು ಒಗ್ಗಟ್ಟಾಗಬೇಕು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿನ ಬಿಟ್ಕೊಡೋದಿಲ್ಲ. ಯಾಕಂದರೆ ಮುಂದೆ ನಮ್ಮ ಮಕ್ಕಳಿಗೆ ಒಂದಿಡೀ ಭೂಮಿ ಸಿಗದಾಗ ಅಂತ ಒಂದು ಪರಿಸ್ಥಿತಿ ಮುಂದೆ ಉಂಟಾಗ್ಬೋದು. ಹಾಗಾಗಿ ಈಗಲೇ ಎಚ್ಚೆತ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಟ್ಕೊಡ್ಬಾರ್ದು. ಹಾಗಾಗಿ ಇವತ್ತು ಒಂದು ನಮ್ಮ ಹೊನ್ನೂರು ಪ್ರಕಾಶ್ ಅವರು, ಮಂಜು ಕಿನ್ನರವರು ಮತ್ತು ಶಿರ್ಮಳ್ಳಿ ಮಂಜು ಅವರು ಕೂಡ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಚಳುವಳಿಯನ್ನು ಮುದ್ದಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಿಂದ ನಾವು ಮತ್ತು ಶಶಿ ಅವರು ಎಲ್ಲ ಕೂಡ ನಾವು ಭಾಗವಹಿಸಿದ್ವಿ. ನಾಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಏನು ಹಂತವಾಗಿ ನಾವು ಏನು ಇದು ಮಾಡ್ಕೊಂಡಿದ್ದೀವಿ